ಊರನ್ನ ಅಷ್ಟು ಗೌರವ ಕಾಪಾಡಿಕೊಂಡೇ ಬಂದಿದ್ದಾರೆ. ನಾನು ಬರುವಂಥ ಸಂದರ್ಭದಲ್ಲಿ ಯಾವಾಗೋ ಒಂದ್ಸತಿ ಗಾಳಿ ಮಳೆಗೆ ಮನೆಗಳೇ ಇದಾಗ್ಬಿಟ್ಟಿತ್ತು. ಇಷ್ಟು ಕಷ್ಟ ಜೀವಿಗಳಂದ್ರೆ ಅಂಥ ದಿನಗಳನ್ನೆಲ್ಲ ಅವರು ಕಷ್ಟನ ಪರಿಶ್ರಮದಲ್ಲಿ ಅವರು ಮುಂದೆ ಬಂದಿರೋವಂಥವ್ರು, ಎಲ್ಲ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತಿರೋವಂಥವ್ರು. ಇವತ್ತು ಒಂದಿನ ಮಾತಾಡಿದ ತಕ್ಷಣ ಅದು ಅವ್ರ ಸಮಸ್ಯೆನೂ ಬಗೆಹರಿಸುವಂಥದ್ದು ಅಲ್ಲ. ಆದರೆ ಈ ಊರು ಪ್ರತಿ ಹಂತದಲ್ಲೂ ಇದೇ ಊರಿಗೆ ಸೇರಿರುವಂಥ ಒಂದು ಸ್ಕೂಲು ಇದೆ. ಸ್ಕೂಲು, ಅಂಗನವಾಡಿ ದೇವರಹಳ್ಳಿಗಿದೆ. ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಗ್ರಾಮೀಣ ಭಾಗದಲ್ಲಿ ಮನೆಗಳು ಸ್ವಲ್ಪ ಈ ಊರಲ್ಲಿ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಎಷ್ಟೊಂದು ಜನಕ್ಕೆ ಮನೆಯೇ ಇರಲಿಲ್ಲ, ಆ ಪರಿಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನಾನು ಬಂದಾಗ ಅವರೇ ಹೇಳಿದರು, ಗಾಳಿ ಮಳೆ ಬಂದಾಗ ಮನೆಗಳೇ ಹೊರಟೋಗಿತ್ತು ಗಾಳಿಗೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ನೋಡಿ ವ್ಯವಸಾಯನೇ ನಂಬಿಕೊಂಡು ಕಷ್ಟ ಜೀವಿಗಳಿರೋ ಅಂಥವ್ರು, ತುಂಬ ಸ್ವಾಭಿಮಾನವಾಗಿ ಬದುಕಿರೋವಂಥವ್ರು. ಈ ಊರಂದ್ರೆ ನನಗೂ ತುಂಬ ಅಭಿಮಾನ. ಏನಾದರೂ ಕೆಲಸ ಹೇಳಿದ್ರೆ ಅದನ್ನು ಮಾಡೇ ಊರಿಗೆ ಹೋಗಬೇಕು ಅನ್ನೋವಂಥ ನನಗೂ ಭಾವನೆ ಇದೆ. ಅದನ್ನು ನಾನು ನೋಡಿದ್ದೀನಿ. ಇವರಲ್ಲಿ ಒಂದು 4-5 ಸತಿ ಬಂದಾಗ ಭಾಳ ಗೌರವಾಗಿರೋವಂಥವ್ರು ಕಷ್ಟ ಜೀವಿಗಳನ್ನ ನಾನು ನೋಡಿದ್ದೀನಿ. ಇನ್ನೇನು ಈ ಊರಲ್ಲಿ ಬೇರೆ ಆ ಥರ ತರಲೆ ಇನ್ನೊಂದು ನಾವು ನೋಡಿಲ್ಲ. ಎಲ್ಲ ಕಷ್ಟ ಮಾಡಿ ವ್ಯವಸಾಯ ಮಾಡಿ ಏನು ಕೆಲಸ ಮಾಡ್ತಾರೋ ಅವ್ರು ಕಷ್ಟದಲ್ಲಿ ಬದುಕಿದ್ದಾರೆ ಎಲ್ಲರೂ ಕೂಡ. ಏನು ಎಲ್ಲ ಊರುಗಳಿಗೆ ಏನು ಮಾಡ್ಬೋದು ಈ ಊರಿಗೂ ಮಾಡುವಂಥ ಪರಿಶ್ರಮದಲ್ಲಿ ನಾನು ಬಂದಿದ್ದೀನಿ, ಆಲೋಚನೆಯಲ್ಲಿ ಬಂದಿದ್ದೀನಿ. ನಾನು ಕೂಡ ಬೇರೆ ಜಾಗ ಗೌರ್ಮೆಂಟ್ ಜಾಗ ಗುರ್ತಿಸಿ ಆ ಜಾಗನ ಸೈಟ್ చేసేకి మాత్రమే అవకాశం ఉంది. ఊరికి దగ్గరలో ఉండే గవర్నమెంట్ జాగాని గుర్తిస్తే అప్పుడు మీరు ఎందుకు అర్జీ చేసుకుంటారు పంచాయతీలో. కంగాండిపల్లి పంచాయతీలో లేదు, సైటు లేదు అని అనుకుంటారు. వాళ్ళ ఏమన్నా ఈ ఊర్లో ఉండే సైట్ పెడితే అప్పుడే మీరు ಯಾರು ಬಂದು ನೀರ್ದು ನೋಡ್ಕೊಳ್ಳೋದು ಡ್ರೈವರನ್ನಾಗಿದ್ದೀರಾ? ಯಾರು ನೀರ್ದು ಎತ್ಕೋರಲ್ಲ, ಆ ಬಂಡ್ಲು ಎತ್ಕೋರಲ್ಲ.